ನಮಸ್ಕಾರ ಮಿತ್ರರೇ, ನಮ್ಮ ತಂಡ ಇವತ್ತು ಹೊರಟಿರೋದು ಗಣಪತಿಯ ಸ್ಥಾಪನೆಗಾಗಿ ಗಾಂಧಿ ಚೌಕ್ ಕಡೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಸ್ನೇಹಿತ ಮಿತ್ರರು ಸೇರಿಕೊಂಡು KSRTC ಬಸ್ಸನ್ನು ಹತ್ಕೊಂಡು ಗಾಂಧಿ ಚೌಕ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ಗಾಂಧಿ ಚೌಕಲ್ಲಿ ಹೋಗಿ ಇಳಿದ್ವಿ ಅನ್ನೋಷ್ಟರಲ್ಲೇ ನನ್ನ ಬಾಲ್ಯದ ಗೆಳೆಯ ಸತೀಶ್ ಮಸಳಿಯವರು ಭೇಟಿಯಾದರು. ಬಹಳ ಖುಷಿಯಾಯಿತು. ಇವರು ಸಿಂದಗಿಯಲ್ಲಿರ್ತಾರೆ. ಬಹಳ ದಿನಗಳ ನಂತರ ಭೇಟಿಯಾದರು. ಕುಶಲೋಪರಿಯನ್ನು ವಿಚಾರಿಸ್ತಾ ಅವರೊಂದಿಗೆ ಒಂದೆರಡು ನಿಮಿಷಗಳ ಕಾಲ ವಿಜಯಪುರದ ಶಾಸ್ತ್ರಿ ಮಾರ್ಕೆಟ್ ಹತ್ತಿರ ನಿಂತ್ಕೊಂಡು ಮಾತಾಡಿದ್ವಿ. ನಂತರ ಇಲ್ಲ, ಸ್ವಲ್ಪ ಮಳೆ ಬರೋ ಹಾಗಿದೆ, ನಾನು ಹೋಗ್ತೀನಿ ಅಂತ ಸತೀಶ್ ಅವರು ಸಿಂದಗಿಗೆ ಹೋದರು. ನಾನು ಕೂಡ ಮತ್ತೆ ಗಣಪತಿ ಮೂರ್ತಿ ಕಡೆ ಪ್ರಯಾಣವನ್ನು ಪ್ರಾರಂಭ ಮಾಡಿದೆ. ನಮ್ಮ ಇನ್ನೋರ್ವ ಸ್ನೇಹಿತರು ನರಸಿಂಹ ಕುಲಕರ್ಣಿ ಸರ್ ಅವರು ಆಲ್ರೆಡಿ ಗಣಪತಿಯನ್ನು ತಗೊಂಡು ಬಂದಿದ್ದರು. ತಗೊಂಡು ಬಂದು ವೇಟ್ ಮಾಡ್ತಾಯಿದ್ರು. ಅದನ್ನು ನಾವು ಮಿತ್ರ ಶ್ರೀಕಾಂತ್ ಮತ್ತು ನಮ್ಮ ಸಮಿತಿ ಅಧ್ಯಕ್ಷರು, ನಮ್ಮ ಗಣಪತಿ ಸಮಿತಿ ಅಧ್ಯಕ್ಷರು ಗಲ್ಲು ಕೈ ಹಾಕಿ ಕುಂತಿದ್ದಾರೆ. ಕುಮಾರ್ ಹರ್ಷವರ್ಧನ್ ಪೂಜಾರಿ ಅವರು, ಅವರಿಬ್ಬರನ್ನು ಶಾಸ್ತ್ರಿ ಮಾರ್ಕೆಟ್ ಮೆಟಲ್ ಮೇಲೆ ಕೂಡಿಸಿ ನಾವು ಸ್ಟೇಷ್ನರಿ ಎಲ್ಲ ಖರೀದಿಗೆ ಅಂತ ಹೋದ್ವಿ. ಹೂವು ಹಣ್ಣುಗಳನ್ನು ಮತ್ತು ಸ್ಟೇಷ್ನರಿಯನ್ನು, ಪೂಜೆಗೆ ಅವಶ್ಯವಿರುವ ಎಲ್ಲ ವಸ್ತುಗಳನ್ನು ಶಾಸ್ತ್ರಿ ಮಾರ್ಕೆಟ್ನ ಸುತ್ತಮುತ್ತಲಿನಲ್ಲಿ, ಜೈನ್ ಮಂದಿರದ ಮುಂಭಾಗದಲ್ಲಿ, ಸಿದ್ದೇಶ್ವರ ದೇವಸ್ಥಾನದ ರಸ್ತೆಯಲ್ಲಿ ಎಲ್ಲವನ್ನೂ ಕೂಡ ಖರೀದಿ ಮಾಡಿದ್ವಿ. ನೋಡ್ರಿ ಎಷ್ಟು ಜನ ಕೂಡ್ಯಾದಂದ್ರೆ, ಎಲ್ಲಿ ವೆಹಿಕಲ್ಗಳಂತೂ ಬಿಡ್ರಿ, ಜನ ತಿರುಗಾಡೋದೇ ಕಷ್ಟ ಅನ್ನೋ ಲೆವೆಲ್ಲಿಗೆ ವಿಜಯಪುರ ಇವತ್ತು ಅಷ್ಟೊಂದು ರಶ್ ಆಗಿಬಿಟ್ಟಿತ್ತು. ನಿಜಕ್ಕೂ ಹಬ್ಬಗಳು ಅಂದರೆ ಹಾಗೆ ಸಂಭ್ರಮ ಸಡಗರದಿಂದ ಕೂಡಿರ್ತವೆ. ನಾವೆಲ್ಲ ಸಂತಿ ಮಾಡಿಕೊಂಡು ಸೀದಾ ನಮ್ಮ ಗಣಪತಿ ಇರೋ ಸ್ಥಾನಕ್ಕೆ ಬಂದ್ವಿ. ಪ್ರಶಾಂತ್ ಗಣಪತಿಯನ್ನು ಹೊತ್ಕೊಂಡದಾನ. ಗಣಪತಿಯನ್ನು ತಗೊಂಡು ಅಧ್ಯಕ್ಷ ಹೆಂಗೆ ಹೊಂಟ ನೋಡ್ರಿ, ಅವನ ಜೊತೆ ಗಣಪತಿಯನ್ನು ತಗೊಂಡು ನೇರವಾಗಿ ನಾವು ಆಟೋ ಸ್ಟ್ಯಾಂಡ್ ಕಡೆ ಹೊರಟಿದ್ವಿ. ನೋಡಿ, ಅಧ್ಯಕ್ಷನ ಕ್ಯಾಮ್ರಾ ಪೋಸ್ ಭಾರಿ ಅದ. ಇಷ್ಟೇ ಅದಾನ ಹರ್ಷವರ್ಧನ್ ಪೂಜಾರಿ ಅಂಥೇಳಿ. ಹಿ ಈಸ್ ವೆರಿ ಆ್ಯಕ್ಟಿವ್ ಮ್ಯಾನ್. ನಮ್ಮ ವಿಜಯಪುರದ ತೊರವಿ ಗ್ರಾಮದ ಹುಡುಗ ಭಾಳ ಖುಷಿಯಿಂದ ನಮ್ಮ ಜೊತೆ ಪಾಲ್ಗೊಂಡ. ಇದು ಶಿವಾಜಿ ಸರ್ಕಲಲ್ಲಿ ಬಹಳ ಚೆನ್ನಾಗಿ ಹಾಕಿದ್ರು. ಇದನ್ನು ತಮಗೆ ತೋರಿಸ್ಬೇಕು ಅನ್ನಿಸ್ತು. ಯಾವಾಗಾದರೂ ಶಿವಾಜಿ ಸರ್ಕಲ್ಗೆ ಹೋದರೆ ದಯವಿಟ್ಟು ಇದನ್ನು ನೋಡ್ಕೊಂಡು ಬನ್ನಿರಿ. ನಾವು ನಮ್ಮ ಮನೆ ಹತ್ತಿರ ಬಂದು ವಿಘ್ನ ನಿವಾರಕನನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ನಮ್ಮ ಮನೆಯ ಹತ್ತಿರಕ್ಕೆ ಬಂದ್ವಿ. ನೇರವಾಗಿ ಮನೆಗೆ ಹೋಗಬಾರ್ದು ಅಂತ ಅಲ್ಲೇ ಒಂದು ಸಣ್ಣ ದೇವಸ್ಥಾನಕ್ಕೆ ಹೋದ್ವಿ. ಆ ದೇವಸ್ಥಾನದ ಹತ್ತಿರ ಎಲ್ಲರೂ ಹಣೆಗೆ ಪಟ್ಟಿಗಳನ್ನು ಕಟ್ಕೊಂಡ್ವಿ. ಇವರೇ ಅಧ್ಯಕ್ಷರು ಹರ್ಷವರ್ಧನ್ ಪೂಜಾರಿ. ಬಹಳ ತುಂಟ, ಬಹಳ ಜಾಣ ಕೂಡ ಹೌದು. ಇವರಿಗೆ ತಲೆಗೆ ಗಣಪತಿ ಬಪ್ಪ ಮೌರ್ಯ ಅಂತಕ್ಕಂಥ ಒಂದು ಪಟ್ಟಿಯನ್ನು ಕಟ್ಟಿದ್ವಿ. ನಂತರ ಪ್ರಶಾಂತ್ ಗಾಂಧಿ ಚೌಕಿಂದ ಇಲ್ಲಿವರೆಗೂ ಕೂಡ ಗಣಪತಿಯನ್ನು ಹೊತ್ಕೊಂಡು ಬಂದಿರತಕ್ಕಂಥವನು ಕುಮಾರ್ ಪ್ರಶಾಂತ್. ಹಾಗೆ ಸಹೋದರ ಆನಂದ್ ಕೂಡ ನಮ್ಮೊಂದಿಗೆ ಭಾಗವಹಿಸಿದರು. ಜೊತೆಗೆ ಸಹೋದರ ಲಕ್ಷ್ಮೀಕಾಂತ್ ಅವರು ಕೂಡ ಭಾಗವಹಿಸಿದರು. ಅವರಿಗೂ ಕೂಡ ನಾವು ಇದನ್ನು ಕಟ್ಟಿದ್ದೀವಿ. ಹಾಗೆ ಸಹೋದರ ಸಿದ್ದು ಅವರು ಕೂಡ ಭಾಗವಹಿಸಿದರು. ಅವರಿಗೂ ಕೂಡ ನಾವು ಗಣಪತಿ ಬಪ್ಪ ಮೌರ್ಯ ಅಂತಕ್ಕಂಥ ಪಟ್ಟಿಯನ್ನು ತಲೆಗೆ ಹಾಕಿದ್ವಿ. ನಂತರ ಇನ್ನೇನು ನನಗೂ ಯಾರಾದರೂ ಕಟ್ತಾರಿಲ್ಲ ಅಂತ ಯೋಚನೆ ಮಾಡಾಕತ್ತಿದ್ದ. ಅಷ್ಟರೊಳಗೆ ಮತ್ತೆ ಸಿದ್ದು ಆ್ಯಂಡ್ ಲಕ್ಷ್ಮೀಕಾಂತ್ ಅವ್ರು ಸೇರಿ ನನಗೂ ಕೂಡ ಇದನ್ನು ಕಟ್ಟಿದ್ರು. ಅದನ್ನು ನಂತರ ನಮ್ಮೆಲ್ಲ ಚಿಲಿಪಿಲಿ ತಂಡ ಕೂಡ ನಮ್ಮೊಂದಿಗೆ ಜಾಯ್ನ್ ಆಯಿತು. ಕುಮಾರ್ ಶಿವಶಂಕರ್ ಕುಂಬಾರ್ ಗಣಪತಿಯನ್ನು ದೇವಸ್ಥಾನದಿಂದ ನಮ್ಮ ಮನೆಯವರೆಗೂ ತಗೊಂಡು ಬಂದ. ಗಜಮುಖನಿಗೆ ಜೈಕಾರವನ್ನು ಹಾಕ್ತಾ ನಮ್ಮೆಲ್ಲ ಮುದ್ದು ಯೋಧರೊಂದಿಗೆ ಮನೆಯನ್ನು ತಲುಪಿದ್ವಿ. ಈಗ ಪಟಾಕಿಯನ್ನು ಹಾರಿಸೋದ್ರ ಮೂಲಕ ವಿಜೃಂಭಣೆಯಿಂದ ಗಣೇಶನಿಗೆ ಸ್ವಾಗತ. ನಮ್ಮ ಅಂಬಾರಿ ಕೂಡ ಮನೆ ಮುಂದೆನೇ ನಿಂತಿದೆ. ಗಣೇಶನಿಗೆ ನಮ್ಮ ದಿವ್ಯಾ ಮೇಡಮ್ ಅವರು ಆರತಿಯನ್ನು ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಿದರು. ಗಣೇಶ ಈಗ ನಮ್ಮ ಮನೆಯ ಜಗಲಿಯ ಮೇಲೆ ರಾರಾಜಿಸುತ್ತಿದ್ದಾನೆ. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಿದ್ದು ಸರ್ ಅವರು ನಮ್ಮೆಲ್ಲರ ಮಕ್ಕಳು ಸೇರಿಕೊಂಡು ಪೂಜೆ ತಯಾರಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಹೂ ಹಣ್ಣುಗಳನ್ನು
ಮತ್ತು ಪೂಜಾ ಕೈಂಕರ್ಯದಲ್ಲಿ ತೊಡ್ಕೊಂಡ್ವಿ. ಎಲ್ಲ ಪೂಜೆ ತಯಾರಿ ಕೂಡ ನಡೀತು. ನಮ್ಮ ಶಿವರಾಜ್ ಮಡ್ಗೊಂಡ ಎಲ್ಲ ಹಣ್ಣುಗಳನ್ನು ತೊಳ್ಕೊಂಡು ಬರೋದಕ್ಕಂತ ರೆಡಿ ಆಗತ್ತಾನ ಪೂಜೆಗೆ. ಎಲ್ಲ ಹಣ್ಣುಗಳನ್ನು ತೊಳ್ಕೊಂಡು ಬರೋಕ್ಕೆ ಹೋದ. ನಂತರ ಸ್ವಲ್ಪ ಲೈಟ್ ಇರಲಿಲ್ಲ ಅಂತ ನಾವು ನಮ್ಮ ಶಂಕರು ಹೊಟ್ಕೊಂಡವರು ಮೊಬೈಲ್ ಟಾರ್ಚನ್ನು ಹಿಡಿದಿದ್ರು. ಮೊಬೈಲ್ ಟಾರ್ಚಲ್ಲಿ ಸ್ವಲ್ಪ ಪೂಜೆ ಮಾಡಿದ್ವಿ. ಪೂಜೆ ಪ್ರಾರಂಭ ಮಾಡ್ಕೊಂಡ್ವಿ. ಎಲ್ಲ ನೀಟಾಗಿ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿಟ್ಟು ನಮ್ಮ ಜಗಲಿ ಮೇಲೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಎಲ್ಲ ಪೂಜಾ ವಸ್ತುಗಳನ್ನು ಅಲ್ಲಿ ಸೆಟ್ ಮಾಡಿದ್ವಿ. ಈಗ ಇದು ಪೂಜಾ ಸಮಯ. ಗಣೇಶ ಎಡ ಬಲದಲ್ಲೂ ಕೂಡ ಗಣೇಶ, ಪಕ್ಕದಲ್ಲಿ ಸಿದ್ದೇಶ್ವರ ಶ್ರೀಗಳ ಒಂದು ಭಾವಚಿತ್ರ, ಮತ್ತು ಎಲ್ಲ ಪೂಜಾ ಸಾಮಾನುಗಳನ್ನು ತಗೊಂಡು ಇನ್ನೊಂದು ಚಿಕ್ಕ ಗಣೇಶ ಇದೆ, ಅದನ್ನು ಕೂಡ ಗಣೇಶನ ಮುಂದೆ ಇಟ್ವಿ. ಒಟ್ಟಾರೆ ಸ್ಥಾಪನೆಯಾಗಿದ್ದು 5 ಜನ ಗಣೇಶಂದಿರು. ಬಹಳ ಸುಂದರವಾಗಿದೆ. ಚಿಕ್ಕ ಚಿಕ್ಕ ಗಣೇಶಂದಿರು ಕೂಡ ಅದರಲ್ಲಿದ್ದಾರೆ. ಪೂಜೆ ನಡೀತಾ ಇದೆ. ಹಾಗೆ ನಮ್ಮೆಲ್ಲ ಮಿತ್ರರು ಕೂಡ ಪೂಜೆಗೆ ಏನೇನು ಬೇಕು ಎಲ್ಲವನ್ನು ತಯಾರು ಮಾಡಿಕೊಡ್ತಿದ್ದಾರೆ. ನಾನು ಅಲ್ಲೇ ದೇವ್ರ ಕೋಲಿಯಲ್ಲಿ ಕೂತ್ಕೊಂಡು ಪೂಜೆಯ ತಯಾರಿ ಮತ್ತು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಈಗ ಉಡಕ್ಕಿ ಸಾಮಾನುಗಳನ್ನು ಇಡೋದಕ್ಕಾಗಿ ಸ್ವಲ್ಪ ನಮಗೆ ಜಾಗದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಜಗಲಿ ಕೋಲಿ ಮುಂದ್ಗಡೆ ಸ್ವಲ್ಪ ಜಗಲಿ ಮೇಲೆ ಕಟ್ಟಿ ಮೇಲೆ ಸ್ವಲ್ಪ ಜಾಗ ಇತ್ತು. ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ವೀಳ್ಯದೆಲೆಗಳನ್ನು ಎರಡೆರಡಾಗಿ ಜೋಡಿಸ್ತಾ ಚಲೋ ಯಾವ ಎಲೆ ಇದಾವೋ ಆ ಎಲೆಗಳನ್ನು ತೊಗೊಂಡ್ವಿ. ಆ ಎಲೆಗಳನ್ನು ತೊಗೊಂಡು ನೀಟಾಗಿ ಎರಡೆರಡು ಜೋಡಿಸ್ಕೊಂಡು 5 ಸಾಲುಗಳಲ್ಲಿ ಎಲೆಗಳನ್ನು ಇಟ್ವಿ. ಕಾರಣ ಅದರ ಮೇಲೆ ಉಡಕ್ಕಿ ಸಾಮಾನುಗಳನ್ನು ಇಡಬೇಕು ಮತ್ತು ಹಣ್ಣನ್ನು ಇಡಬೇಕು ಅಂಥೇಳಿ ಅದಕ್ಕೆ ಎಲ್ಲ ಎಲೆಗಳನ್ನು ನೀಟಾಗಿ ಜೋಡಿಸಿ ಇಟ್ವಿ. ಹಣ್ಣುಗಳನ್ನು ಆಲ್ರೆಡಿ ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ವಿ. ಬಾಳೆಹಣ್ಣು ಮಾತ್ರ ಎಲೆ ಮೇಲೆ ಇಡಬೇಕಾಗಿತ್ತು. ನೋಡಿರಿ, ಇದು ಅಂತಿಮವಾಗಿ ಗಣೇಶನ ಸ್ಥಾಪನೆ ನಮ್ಮ ಮನೆಯ ಜಗಲಿ ಮೇಲೆ ಬಹಳ ಸುಂದರವಾಗಿ ಆಗಿದೆ. ತುಂಬ ಖುಷಿಯಾಯಿತು. ಇವತ್ತು ನಮ್ಮೆಲ್ಲ ಹುಡುಗರ ಜೊತೆ ಗಣೇಶನನ್ನು ಸ್ಥಾಪಿಸಿದ್ವಿ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ ಭಾಳ ಕೂಡ. ದಿವ್ಯ ಮೇಡಮ್ ಅವರು ಗಣೇಶನನ್ನು ಕುರಿತು ಗೀತೆಯನ್ನು ಹೇಳ್ತಾಯಿದ್ರು. ನಾವೆಲ್ಲರೂ ಕೂಡ ಪೂಜಾ ಗೀತೆಯಲ್ಲಿ ಪಾಲ್ಗೊಂಡಿದ್ವಿ. ವಿಘ್ನ ನಿವಾರಕನ ಪೂಜೆಯಲ್ಲಿ ನಮ್ಮ ತಂಡ ನಮ್ಮನೆ ಜಗಲಿಯ ಮೇಲೆ ಮಿನುಗುತ್ತಿರುವ ಶ್ರೀ ಗಜಾನನ ಗಣಪತಿ ಬಪ್ಪ, ನಂತರ ಕುಮಾರ್ ಶಿವಶಂಕರ್ ಕುಂಬಾರ್ ಕರ್ಪೂರಾರತಿಯನ್ನು ಬೆಳಗೋದ್ರ ಮೂಲಕ ಪೂಜೆಯನ್ನು ಮುನ್ನಡೆಸಿದ. ತಲೆಗೆ ಒಂದು ಕೇಸರಿ ಟವೆಲನ್ನು ಕಟ್ಕೊಂಡು ಭಾಳ ಖುಷಿಯಿಂದ ಆತನೇ ಗಣಪತಿಯನ್ನು ಮನೆಗೆ ಹೊತ್ಕೊಂಡು ಬಂದ ದೇವಸ್ಥಾನದಿಂದ. ಆತ ಕರ್ಪೂರಾರತಿಯನ್ನು ಪ್ರಾರಂಭ ಮಾಡಿದ. ನಂತರದಲ್ಲಿ ಪೂಜೆಯೆಲ್ಲ ಮುಗಿದ ಮೇಲೆ ತೆಂಗಿನ ನೀರನ್ನು ಎಲ್ಲರ ಮೇಲೆ ಸಿಡಿಸಿದ. ಮತ್ತು ಮನೆ ತುಂಬ ಸ್ವಲ್ಪ ತೆಂಗಿನ ನೀರನ್ನು ಹಾಕ್ತಕ್ಕಂಥ ಕೆಲಸವನ್ನು ಆತ ಮಾಡ್ದ. ಈಗ ಎಲ್ಲರೂ ಪೂಜೆ ಮುಗಿಸಿದ್ರು. ಫುಲ್ಲು ಜೋರಾಗಿ ಖುಷಿಯಾಗಿ ನೋಡ್ರಿ, ನಮ್ಮ ಭಾಳ ಖುಷಿಯಾಗಿ ಡ್ಯಾನ್ಸ್ ಹೊಡಿತಿದ್ದಾರೆ. ಫುಲ್ಲು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಗಣೇಶ ಬಂದ ಖುಷಿಯಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ಕೊತ ಫುಲ್ಲು ಒಬ್ರಿಗೊಬ್ಬರು ಖುಷಿಯಾಗಿ ಮಾತಾಡ್ಕೊತಿದ್ರು. ಇನ್ನೂ ಹಾಗೆ ಎಲ್ಲರೂ ಖುಷಿಯಾಗಿದ್ದಾರೆ. ತಮ್ಮೆಲ್ಲರ ಮನೆಗಳು ಮತ್ತು ಮನೆಗಳನ್ನು ಗಣಪತಿ ಬಪ್ಪ ಬೆಳಗಲಿ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಗಣೇಶ್. ಥ್ಯಾಂಕ್ ಯು.